ಅಂಬಿಯ ದರ್ಶನಕ್ಕೆ ಯಾವ ಮಟ್ಟದಲ್ಲಿ ಜನ ಹರಿದು ಬರ್ತಾ ಇದ್ದಾರೆ ಅಂತಂದ್ರೆ ಭಕ್ತ ಸಾಗರ ಜನರನ್ನ ನಿಯಂತ್ರಿಸೋದಕ್ಕೆ ಖುದ್ದಾಗಿ ಸಚಿವರು ಮೈಕ್ ಹಿಡಿದು ನಿಂತ್ಕೊಂಡು ಬಿಟ್ಟಿದ್ದಾರೆ. ಭಕ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಹಾಸನ ಉಸ್ತುವಾರಿ ಸಚಿವರು ಖುದ್ದಾಗಿ ತಾವೇ ಮೈಕ್ ಹಿಡಿದು ನಿಂತಿದ್ದಾರೆ. ಪ್ರವೇಶ ದ್ವಾರದಲ್ಲೇ ದರ್ಶನ ಪಡೆದು ತೆರಳಿ ದಯವಿಟ್ಟು ಅಂತ ಭಕ್ತರಿಗೆ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡ್ತಾ ಇದ್ದಾರೆ. ಇವತ್ತು ಶನಿವಾರ ಆಗಿರೋದ್ರಿಂದ ಅಪಾರ ಸಂಖ್ಯೆಯಲ್ಲಿ ಜನ ಬರ್ತಾನೆ ಇದ್ದಾರೆ. ಆಲ್ರೆಡಿ ಒಂದು 8 ಕಿಲೋಮೀಟರ್ ಅಷ್ಟು ಕ್ಯೂ ಇದೆ. ದೊಡ್ಡ ಕ್ಯೂ, ಅದು 8 ಕಿಲೋಮೀಟರ್ ಅಷ್ಟು ಕ್ಯೂ ಇದೆ. ಇನ್ನೂ ಕೂಡ ಜನ ಬರ್ತಾನೆ ಇದ್ದಾರೆ. ದೇವಾಲಯದ ಮುಂಭಾಗದಲ್ಲೇ ಕೃಷ್ಣ ಬೈರೇಗೌಡರು ಮೈಕ್ ಹಿಡಿದು ನಿಂತು ಬಿಟ್ಟಿದ್ದಾರೆ. ಅಲ್ಲೇ ಪ್ರವೇಶ ದ್ವಾರದಲ್ಲೇ ದರ್ಶನ ಮಾಡ್ಕೊಂಡು ತೆರಳಿ ಇಷ್ಟೊಂದು ಜನಕ್ಕೆ ದರ್ಶನ ಮಾಡ್ಸೋಕ್ಕೆ ಕಷ್ಟ ಆಗತ್ತೆ. ಲಕ್ಷ್ಮಮ್ಮ ಅವರೇ, ನೀವು ತಾಯಿಯ ದರ್ಶನವನ್ನ ಮಾಡಿಕೊಂಡು ಎಲ್ಲ ಹೊರಭಾಗದಲ್ಲಿ ಸೇರಿ ನಿಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಉತ್ತರ ಕಾಯ್ತಾ ಇರ್ತಾರೆ. ದಯಮಾಡಿ ಅವರನ್ನ ಭೇಟಿ ಮಾಡಿ. ಈ ಕೂಡಲೇ ಭೇಟಿಯಾಗಿ ಸಾರ್ವಜನಿಕ ದರ್ಶನಕ್ಕೆ ಇವತ್ತು 9ನೇ ದಿನ. ಈಗಾಗಲೇ ಜನಸಾಗರವು ಕೂಡ ದೇವಿ ದರ್ಶನ ಮಾಡ್ಲಿಕ್ಕೆ ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಆದ್ರೆ ನಿನ್ನೆ ಶುಕ್ರವಾರಕ್ಕೆ ಹೋಲಿಸಿದಲ್ಲಿ ಇವತ್ತಿನ ಒಂದು ಜನಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಇವತ್ತು ಕೂಡ ಒಮ್ಮೆಗೆ ಒಂದು ಸರದಿ ಸಾಲಿನಲ್ಲಿ ಸುಮಾರು 25,000 ಜನ ನಿರಂತರವಾಗಿ ದೇವಿ ದರ್ಶನವನ್ನ ಪಡಿತಾ ಇದ್ದಾರೆ. ನಾನೀಗ ತೋರಿಸ್ತಾ ಇರುವಂತಹ ಈ ಒಂದು ಸರದಿ ಸಾಲು ಹಾಸನಾಂಬೆಯ ಏನು ಗರ್ಭಗುಡಿ ಒಳಗೆ ಪ್ರವೇಶ ಮಾಡ್ತೀವಿ ಆ ಮುಂಭಾಗ ಇರುವಂತಹ ಸಾಲಾಗಿದೆ. ಹಾಗೆ ನಿನ್ನೆಗೆ ಒಟ್ಟಾರೆಯಾಗಿ ಹಾಸನಾಂಬೆ ಈ ಬಾರಿಗೆ ಬಾಗಿಲು ತೆಗೆದು ನಿನ್ನೆಗೆ ಸುಮಾರು 16,99,000 ಜನ ದರ್ಶನವನ್ನ ಪಡೆದಿದ್ದಾರೆ. ಕಳೆದ ವರ್ಷ ಒಟ್ಟಾರೆಯಾಗಿ ಹಾಸನಾಂಬೆ ದರ್ಶನವನ್ನ ಪಡೆದಂತಹ ಸಂಖ್ಯೆ 17 ಲಕ್ಷ ಇತ್ತು. ಕಳೆದ ವರ್ಷಕ್ಕೆ ಹೋದ್ರೆ ಈಗಾಗಲೇ ಇನ್ನೂ ಕೆಲ ದಿನಗಳು ಬಾಕಿ ಇರೋ ತನಕ, ಅಂದ್ರೆ 22ನೇ ತಾರೀಕು ತನಕ ಬಾಕಿ ಇರುವ ವೇಳೆಗಾಗ್ಲೇ ಈಗಾಗಲೇ ಏನು ಸಂಖ್ಯೆ ಇದೆ. ನಿನ್ನೆ ಒಟ್ಟಾರೆಯಾಗಿ ದರ್ಶನ ಮಾಡಿರುವವರ ಸಂಖ್ಯೆ ಕಳೆದ ವರ್ಷ ಇದ್ದಂತ ಬಾಗಿಲು ತೆಗೆದ ಒಟ್ಟಾರೆಯಾಗಿ ದರ್ಶನ ಪಡೆದ ದಿನಗಳಿಗೆ ಸಮ ಆಗಿದೆ. ಅಂದ್ರೆ ಈ ಬಾರಿ ಹಾಸನಾಂಬ ದೇವಿ ದರ್ಶನ ಮಾಡಿರುವವರ ದರ್ಶನ ಭಕ್ತಾದಿಗಳ ಸಂಖ್ಯೆ 20 ಲಕ್ಷ ದಾಟುವಂತಹ ಎಲ್ಲಾ ನಿರೀಕ್ಷೆಗಳಿದೆ. ನಿನ್ನೆ ದಾಖಲೆ ಜನ, ಅಂದ್ರೆ ನಿನ್ನೆ ಶುಕ್ರವಾರ ಇದ್ದ ಕಾರಣ 3,10,000 ಜನ ಹಾಸನಾಂಬ ದೇವಿ ದರ್ಶನವನ್ನ ಕೇವಲ ನಿನ್ನೆ ಒಂದು ದಿನದಲ್ಲಿ ಪಡೆದಿದ್ದಾರೆ. ಒಟ್ಟಾರೆಯಾಗಿ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಈ ಬಾರಿ ಅತಿ ಹೆಚ್ಚು ಜನ, ಅಂದ್ರೆ ಭಕ್ತರು ಬಂದಂತಹ ಎಲ್ಲ ಒಂದು ದಾಖಲಾಗುವಂತಹ ಒಂದು ಸನ್ನಿವೇಶ ಇದೆ. ಇನ್ನ ಇದೇ ರೀತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಬಂದ್ರೆ ಈ ಒಂದು ಮಾಡಿಕೊಂಡಿರುವ ಜಿಲ್ಲಾಡಳಿತ ವ್ಯವಸ್ಥೆ ಸವಾಲಾಗುತ್ತೆ. ಈಗಾಗಲೇ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರು ಅನಾರೋಗ್ಯದ ಇರುವವರು ಮತ್ತೆ ಹೆಚ್ಚು ವಯಸ್ಸಾದವರು ಹಾಸನಾಂಬ ದರ್ಶನಕ್ಕೆ ಬರೋರು ಯೋಚನೆ ಮಾಡಿ ಬನ್ನಿ ಅನ್ನುವಂಥದ್ದು. ಜೊತೆಗೆ ಸರದಿ ಸಾಲಿನಲ್ಲಿ ಒಂದು ವೇಳೆ ಕ್ಯೂ ಹೆಚ್ಚಾದಲ್ಲಿ ಸುಮಾರು 5 ಗಂಟೆಗೂ 5ರಿಂದ 9 ಗಂಟೆಗಳ ಕಾಲ ನಿಂತು ದೇವಿ ದರ್ಶನವನ್ನು ಮಾಡುವ ಪರಿಸ್ಥಿತಿ ಬರುತ್ತೆ. ಇದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಬನ್ನಿ ಅನ್ನುವಂತ ಅಂಬಿಯ ದರ್ಶನಕ್ಕೆ ಯಾವ ಮಟ್ಟದಲ್ಲಿ ಜನ ಹರಿದು ಬರ್ತಾ ಇದ್ದಾರೆ ಅಂತಂದ್ರೆ ಭಕ್ತ ಸಾಗರ ಜನರನ್ನ ನಿಯಂತ್ರಿಸೋದಕ್ಕೆ ಖುದ್ದಾಗಿ ಸಚಿವರು ಮೈಕ್ ಹಿಡಿದು ನಿಂತ್ಕೊಂಡು ಬಿಟ್ಟಿದ್ದಾರೆ. ಭಕ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಹಾಸನ ಉಸ್ತುವಾರಿ ಸಚಿವರು ಖುದ್ದಾಗಿ ತಾವೇ ಮೈಕ್ ಹಿಡಿದು ನಿಂತಿದ್ದಾರೆ. ಪ್ರವೇಶ ದ್ವಾರದಲ್ಲೇ ದರ್ಶನ ಪಡೆದು ತೆರಳಿ ದಯವಿಟ್ಟು ಅಂತ ಭಕ್ತರಿಗೆ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡ್ತಾ ಇದ್ದಾರೆ. ಇವತ್ತು ಶನಿವಾರ ಆಗಿರೋದ್ರಿಂದ ಅಪಾರ ಸಂಖ್ಯೆಯಲ್ಲಿ ಜನ ಬರ್ತಾನೆ ಇದ್ದಾರೆ. ಆಲ್ರೆಡಿ ಒಂದು 8 ಕಿಲೋಮೀಟರ್ ಅಷ್ಟು ಕ್ಯೂ ಇದೆ. ದೊಡ್ಡ ಕ್ಯೂ, ಅದು 8 ಕಿಲೋಮೀಟರ್ ಅಷ್ಟು ಕ್ಯೂ ಇದೆ. ಇನ್ನೂ ಕೂಡ ಜನ ಬರ್ತಾನೆ ಇದ್ದಾರೆ. ದೇವಾಲಯದ ಮುಂಭಾಗದಲ್ಲೇ ಕೃಷ್ಣ ಬೈರೇಗೌಡರು ಮೈಕ್ ಹಿಡಿದು ನಿಂತು ಬಿಟ್ಟಿದ್ದಾರೆ. ಅಲ್ಲೇ ಪ್ರವೇಶ ದ್ವಾರದಲ್ಲೇ ದರ್ಶನ ಮಾಡ್ಕೊಂಡು ತೆರಳಿ ಇಷ್ಟೊಂದು ಜನಕ್ಕೆ ದರ್ಶನ ಮಾಡ್ಸೋಕ್ಕೆ ಕಷ್ಟ ಆಗತ್ತೆ. ಲಕ್ಷ್ಮಮ್ಮ ಅವರೇ, ನೀವು ತಾಯಿಯ ದರ್ಶನವನ್ನ ಮಾಡಿಕೊಂಡು ಎಲ್ಲ ಹೊರಭಾಗದಲ್ಲಿ ಸೇರಿ ನಿಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಉತ್ತರ ಕಾಯ್ತಾ ಇರ್ತಾರೆ. ದಯಮಾಡಿ ಅವರನ್ನ ಭೇಟಿ ಮಾಡಿ. ಈ ಕೂಡಲೇ ಭೇಟಿಯಾಗಿ ಸಾರ್ವಜನಿಕ ದರ್ಶನಕ್ಕೆ ಇವತ್ತು 9ನೇ ದಿನ. ಈಗಾಗಲೇ
ಜನಸಾಗರವು ಕೂಡ ದೇವಿ ದರ್ಶನ ಮಾಡ್ಲಿಕ್ಕೆ ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಆದ್ರೆ ನಿನ್ನೆ ಶುಕ್ರವಾರಕ್ಕೆ ಹೋಲಿಸಿದಲ್ಲಿ ಇವತ್ತಿನ ಒಂದು ಜನಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಇವತ್ತು ಕೂಡ ಒಮ್ಮೆಗೆ ಒಂದು ಸರದಿ ಸಾಲಿನಲ್ಲಿ ಸುಮಾರು 25,000 ಜನ ನಿರಂತರವಾಗಿ ದೇವಿ ದರ್ಶನವನ್ನ ಪಡಿತಾ ಇದ್ದಾರೆ. ನಾನೀಗ ತೋರಿಸ್ತಾ ಇರುವಂತಹ ಈ ಒಂದು ಸರದಿ ಸಾಲು ಹಾಸನಾಂಬೆಯ ಏನು ಗರ್ಭಗುಡಿ ಒಳಗೆ ಪ್ರವೇಶ ಮಾಡ್ತೀವಿ ಆ ಮುಂಭಾಗ ಇರುವಂತಹ ಸಾಲಾಗಿದೆ. ಹಾಗೆ ನಿನ್ನೆಗೆ ಒಟ್ಟಾರೆಯಾಗಿ ಹಾಸನಾಂಬೆ ಈ ಬಾರಿಗೆ ಬಾಗಿಲು ತೆಗೆದು ನಿನ್ನೆಗೆ ಸುಮಾರು 16,99,000 ಜನ ದರ್ಶನವನ್ನ ಪಡೆದಿದ್ದಾರೆ. ಕಳೆದ ವರ್ಷ ಒಟ್ಟಾರೆಯಾಗಿ ಹಾಸನಾಂಬೆ ದರ್ಶನವನ್ನ ಪಡೆದಂತಹ ಸಂಖ್ಯೆ 17 ಲಕ್ಷ ಇತ್ತು. ಕಳೆದ ವರ್ಷಕ್ಕೆ ಹೋದ್ರೆ ಈಗಾಗಲೇ ಇನ್ನೂ ಕೆಲ ದಿನಗಳು ಬಾಕಿ ಇರೋ ತನಕ ಅಂದ್ರೆ 22ನೇ ತಾರೀಕು ತನಕ ಬಾಕಿ ಇರುವ ವೇಳೆಗಾಗ್ಲೇ ಈಗಾಗಲೇ ಏನು ಸಂಖ್ಯೆ ಇದೆ. ನಿನ್ನೆ ಒಟ್ಟಾರೆಯಾಗಿ ದರ್ಶನ ಮಾಡಿರುವವರ ಸಂಖ್ಯೆ ಕಳೆದ ವರ್ಷ ಇದ್ದಂತ ಬಾಗಿಲು ತೆಗೆದ ಒಟ್ಟಾರೆಯಾಗಿ ದರ್ಶನ ಪಡೆದ ದಿನಗಳಿಗೆ ಸಮ ಆಗಿದೆ. ಅಂದ್ರೆ ಈ ಬಾರಿ ಹಾಸನಾಂಬ ದೇವಿ ದರ್ಶನ ಮಾಡಿರುವವರ ದರ್ಶನ ಭಕ್ತಾದಿಗಳ ಸಂಖ್ಯೆ 20 ಲಕ್ಷ ದಾಟುವಂತಹ ಎಲ್ಲಾ ನಿರೀಕ್ಷೆಗಳಿದೆ. ನಿನ್ನೆ ದಾಖಲೆ ಜನ ಅಂದ್ರೆ ನಿನ್ನೆ ಶುಕ್ರವಾರ ಇದ್ದ ಕಾರಣ 3,10,000 ಜನ ಹಾಸನಾಂಬ ದೇವಿ ದರ್ಶನವನ್ನ ಕೇವಲ ನಿನ್ನೆ ಒಂದು ದಿನದಲ್ಲಿ ಪಡೆದಿದ್ದಾರೆ. ಒಟ್ಟಾರೆಯಾಗಿ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಈ ಬಾರಿ ಅತಿ ಹೆಚ್ಚು ಜನ ಅಂದ್ರೆ ಭಕ್ತರು ಬಂದಂತಹ ಎಲ್ಲ ಒಂದು ದಾಖಲಾಗುವಂತಹ ಒಂದು ಸನ್ನಿವೇಶ ಇದೆ. ಇನ್ನ ಇದೇ ರೀತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಬಂದ್ರೆ ಈ ಒಂದು ಮಾಡಿಕೊಂಡಿರುವ ಜಿಲ್ಲಾಡಳಿತ ವ್ಯವಸ್ಥೆ ಸವಾಲಾಗುತ್ತೆ. ಈಗಾಗಲೇ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರು ಅನಾರೋಗ್ಯದ ಇರುವವರು ಮತ್ತೆ ಹೆಚ್ಚು ವಯಸ್ಸಾದವರು ಹಾಸನಾಂಬ ದರ್ಶನಕ್ಕೆ ಬರೋರು ಯೋಚನೆ ಮಾಡಿ ಬನ್ನಿ ಅನ್ನುವಂಥದ್ದು. ಜೊತೆಗೆ ಸರದಿ ಸಾಲಿನಲ್ಲಿ ಒಂದು ವೇಳೆ ಕ್ಯೂ ಹೆಚ್ಚಾದಲ್ಲಿ ಸುಮಾರು 5 ಗಂಟೆಗೂ 5ರಿಂದ 9 ಗಂಟೆಗಳ ಕಾಲ ನಿಂತು ದೇವಿ ದರ್ಶನವನ್ನು ಮಾಡುವ ಪರಿಸ್ಥಿತಿ ಬರುತ್ತೆ. ಇದಕ್ಕೆ ಮಾನಸಿಕವಾಗಿ ದರ್ಶನಕ್ಕೆ ಯಾವ ಮಟ್ಟದಲ್ಲಿ ಜನ ಹರಿದು ಬರ್ತಾ ಇದ್ದಾರೆ ಅಂತಂದ್ರೆ ಭಕ್ತ ಸಾಗರ ಜನರನ್ನ ನಿಯಂತ್ರಿಸೋದಕ್ಕೆ ಖುದ್ದಾಗಿ ಸಚಿವರು ಮೈಕ್ ಹಿಡಿದು ನಿಂತ್ಕೊಂಡು ಬಿಟ್ಟಿದ್ದಾರೆ. ಭಕ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಹಾಸನ ಉಸ್ತುವಾರಿ ಸಚಿವರು ಖುದ್ದಾಗಿ ತಾವೇ ಮೈಕ್ ಹಿಡಿದು ನಿಂತಿದ್ದಾರೆ. ಪ್ರವೇಶ ದ್ವಾರದಲ್ಲೇ ದರ್ಶನ ಪಡೆದು ತೆರಳಿ ದಯವಿಟ್ಟು ಅಂತ ಭಕ್ತರಿಗೆ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡ್ತಾ ಇದ್ದಾರೆ. ಇವತ್ತು ಶನಿವಾರ ಆಗಿರೋದ್ರಿಂದ ಅಪಾರ ಸಂಖ್ಯೆಯಲ್ಲಿ ಜನ ಬರ್ತಾನೆ ಇದ್ದಾರೆ. ಆಲ್ರೆಡಿ ಒಂದು 8 ಕಿಲೋಮೀಟರ್ ಅಷ್ಟು ಕ್ಯೂ ಇದೆ. ದೊಡ್ಡ ಕ್ಯೂ ಅದು 8 ಕಿಲೋಮೀಟರ್ ಅಷ್ಟು ಕ್ಯೂ ಇದೆ. ಇನ್ನೂ ಕೂಡ ಜನ ಬರ್ತಾನೆ ಇದ್ದಾರೆ. ದೇವಾಲಯದ ಮುಂಭಾಗದಲ್ಲೇ ಕೃಷ್ಣ ಬೈರೇಗೌಡರು ಮೈಕ್ ಹಿಡಿದು ನಿಂತು ಬಿಟ್ಟಿದ್ದಾರೆ. ಅಲ್ಲೇ ಪ್ರವೇಶ ದ್ವಾರದಲ್ಲೇ ದರ್ಶನ ಮಾಡ್ಕೊಂಡು ತೆರಳಿ ಇಷ್ಟೊಂದು ಜನಕ್ಕೆ ದರ್ಶನ ಮಾಡ್ಸೋಕ್ಕೆ ಕಷ್ಟ ಆಗತ್ತೆ. ಲಕ್ಷ್ಮಮ್ಮ ಅವರೇ, ನೀವು ತಾಯಿಯ ದರ್ಶನವನ್ನ ಮಾಡಿಕೊಂಡು ಎಲ್ಲ ಹೊರಭಾಗದಲ್ಲಿ ಸೇರಿ ನಿಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಕಾಯ್ತಾ ಇರ್ತಾರೆ. ದಯಮಾಡಿ ಅವರನ್ನ ಭೇಟಿ ಮಾಡಿ. ಈ ಕೂಡಲೇ ಭೇಟಿಯಾಗಿ ಸಾರ್ವಜನಿಕ ದರ್ಶನಕ್ಕೆ ಇವತ್ತು 9ನೇ ದಿನ. ಈಗಾಗಲೇ ಜನಸಾಗರವು ಕೂಡ ದೇವಿ ದರ್ಶನ ಮಾಡ್ಲಿಕ್ಕೆ ಇವತ್ತು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಆದ್ರೆ ನಿನ್ನೆ ಶುಕ್ರವಾರಕ್ಕೆ ಹೋಲಿಸಿದಲ್ಲಿ ಇವತ್ತಿನ ಒಂದು ಜನಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಇವತ್ತು ಕೂಡ ಒಮ್ಮೆಗೆ ಒಂದು ಸರದಿ ಸಾಲಿನಲ್ಲಿ ಸುಮಾರು 25,000 ಜನ ನಿರಂತರವಾಗಿ ದೇವಿ ದರ್ಶನವನ್ನ ಪಡಿತಾ ಇದ್ದಾರೆ. ನಾನೀಗ ತೋರಿಸ್ತಾ ಇರುವಂತಹ ಈ ಒಂದು ಸರದಿ ಸಾಲು ಹಾಸನಾಂಬೆಯ ಏನು ಗರ್ಭಗುಡಿ ಒಳಗೆ ಪ್ರವೇಶ ಮಾಡ್ತೀವಿ ಆ ಮುಂಭಾಗ ಇರುವಂತಹ ಸಾಲಾಗಿದೆ. ಹಾಗೆ ನಿನ್ನೆಗೆ ಒಟ್ಟಾರೆಯಾಗಿ ಹಾಸನಾಂಬೆ ಈ ಬಾರಿಗೆ ಬಾಗಿಲು ತೆಗೆದು ನಿನ್ನೆಗೆ ಸುಮಾರು 16,99,000 ಜನ ದರ್ಶನವನ್ನ ಪಡೆದಿದ್ದಾರೆ. ಕಳೆದ ವರ್ಷ ಒಟ್ಟಾರೆಯಾಗಿ ಹಾಸನಾಂಬೆ ದರ್ಶನವನ್ನ ಪಡೆದಂತಹ ಸಂಖ್ಯೆ 17 ಲಕ್ಷ ಇತ್ತು. ಕಳೆದ ವರ್ಷಕ್ಕೆ ಹೋದ್ರೆ ಈಗಾಗಲೇ ಇನ್ನೂ ಕೆಲ ದಿನಗಳು ಬಾಕಿ ಇರೋ ತನಕ ಅಂದ್ರೆ 22ನೇ ತಾರೀಕು ತನಕ ಬಾಕಿ ಇರುವ ವೇಳೆಗಾಗ್ಲೇ ಈಗಾಗಲೇ ಏನು ಸಂಖ್ಯೆ ಇದೆ. ನಿನ್ನೆ ಒಟ್ಟಾರೆಯಾಗಿ ದರ್ಶನ ಮಾಡಿರುವವರ ಸಂಖ್ಯೆ ಕಳೆದ ವರ್ಷ ಇದ್ದಂತ ಬಾಗಿಲು ತೆಗೆದ ಒಟ್ಟಾರೆಯಾಗಿ ದರ್ಶನ ಪಡೆದ ದಿನಗಳಿಗೆ ಸಮ ಆಗಿದೆ. ಅಂದ್ರೆ ಈ ಬಾರಿ ಹಾಸನಾಂಬ ದೇವಿ ದರ್ಶನ ಮಾಡಿರುವವರ ದರ್ಶನ ಭಕ್ತಾದಿಗಳ ಸಂಖ್ಯೆ 20 ಲಕ್ಷ ದಾಟುವಂತಹ ಎಲ್ಲಾ ನಿರೀಕ್ಷೆಗಳಿದೆ. ನಿನ್ನೆ ದಾಖಲೆ ಜನ ಅಂದ್ರೆ ನಿನ್ನೆ ಶುಕ್ರವಾರ ಇದ್ದ ಕಾರಣ 3,10,000 ಜನ ಹಾಸನಾಂಬ ದೇವಿ ದರ್ಶನವನ್ನ
ಕೇವಲ ನಿನ್ನೆ ಒಂದು ದಿನದಲ್ಲಿ ಪಡೆದಿದ್ದಾರೆ. ಒಟ್ಟಾರೆಯಾಗಿ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಈ ಬಾರಿ ಅತಿ ಹೆಚ್ಚು ಜನ ಅಂದ್ರೆ ಭಕ್ತರು ಬಂದಂತಹ ಎಲ್ಲ ಒಂದು ದಾಖಲಾಗುವಂತಹ ಒಂದು ಸನ್ನಿವೇಶ ಇದೆ. ಇನ್ನ ಇದೇ ರೀತಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜನ ಬಂದ್ರೆ ಈ ಒಂದು ಮಾಡಿಕೊಂಡಿರುವ ಜಿಲ್ಲಾಡಳಿತ ವ್ಯವಸ್ಥೆ ಸವಾಲಾಗುತ್ತೆ. ಈಗಾಗಲೇ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಉಸ್ತುವಾರಿ ಸಚಿವರು ಅನಾರೋಗ್ಯದ ಇರುವರು ಮತ್ತೆ ಹೆಚ್ಚು ವಯಸ್ಸಾದವರು ಹಾಸನಾಂಬ ದರ್ಶನಕ್ಕೆ ಬರೋರು ಯೋಚನೆ ಮಾಡಿ ಬನ್ನಿ ಅನ್ನುವಂಥದ್ದು. ಜೊತೆಗೆ ಸರದಿ ಸಾಲಿನಲ್ಲಿ ಒಂದು ವೇಳೆ ಕ್ಯೂ ಹೆಚ್ಚಾದಲ್ಲಿ ಸುಮಾರು 5 ಗಂಟೆಗೂ 5ರಿಂದ 9 ಗಂಟೆಗಳ ಕಾಲ ನಿಂತು ದೇವಿ ದರ್ಶನವನ್ನು ಮಾಡುವ ಪರಿಸ್ಥಿತಿ ಬರುತ್ತೆ. ಇದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿ ಬನ್ನಿ ಅನ್ನುವಂತ